27 ವರ್ಷ ಆಯ್ತು. ಜಸ್ಟ್ ಗಿವಿಂಗ್ ಇನ್ಫಾರ್ಮೇಶನ್. ನಮ್ಮ ಅಕ್ಕಂಗೆ ವಯಸ್ಸಾಯ್ತು ಅಂತ ನಿಮ್ಮಿಬ್ರಿಂದಾನೇ ವೈರಲ್ ಆಗದ. ಓಕೆ, ಥ್ಯಾಂಕ್ ಯು. ನಮ್ಮ ಅಕ್ಕ ಇನ್ನಸೆಂಟ್ ಅಂತ ಅನ್ಕೋಬೇಡಿ, ನಿನ್ ತರಾನೇ ಫುಲ್ ತೀಟೆ ಫೆಲೋ. 25 ಡೇಸ್ ಕಂಪ್ಲೀಟ್ ಮಾಡಿದಲ್ಲ ಸಕ್ಸಸ್ಫುಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 25, ನಮ್ಮ ಅಕ್ಕ ಹುಟ್ಟಿದ ದಿನ. ಓ ಮೈ ಗಾಡ್, 27 ವರ್ಷ ನಮ್ಮ ಅಕ್ಕಂಗೆ. ಓ ಮೈ ಗಾಡ್. ಸೊ ಸ್ಟಾರ್ಟಿಂಗ್ ದ ಡೇ ವಿತ್ ಮೈ ಅಕ್ಕಾಸ್ ನಿದ್ದೆ ಫೇಸ್. ಹ್ಯಾಪಿ ಬರ್ಡೇ. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹ್ಯಾಪಿ ಬರ್ಡೇ ವಿಶ್ ಮಾಡಿ. ಓಕೆ, ಈ ವಿಡಿಯೋ ಪೋಸ್ಟ್ ಆಗೋಷ್ಟಲ್ಲಿ ಅವಳ ಬರ್ಡೇ ಮುಗ್ದೋಗಿರುತ್ತೆ, ಬಟ್ ಸ್ಟಿಲ್ ಕಮೆಂಟ್ಸ್ ತೋರಿಸ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಅವನೇ ಏನೇನೇನೋ ಮಾಡಿ ಹ್ಯಾಪಿ ಬರ್ಡೇ ಅನ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಬಿರಿಯಾನಿನೇ ಚೆನ್ನಾಗಿ ಬರಲಿಲ್ಲ. ಇಡ್ಲಿ ಚೆನ್ನಾಗಿದೆ ಮೇಡಮ್, ಸೂಪರ್ ಮೇಡಮ್, ಸೂಪರ್. ಎಲ್ಲಿ ಹೆಚ್ಚಿಗೆ ಫ್ಲಾಪ್ ಆಗೋದು ಪರವಾಗಿಲ್ವೇ? ಹೆಂಗೆ ಡಿಫ್ರೆಂಟ್ ಆಗಿಲ್ವಾ? ಮೇಲೋಗಿದ್ದ ಪ್ರತಿ ಸತಿ ಅಲ್ಲೇ ಡೆಕೋರೇಟ್ ಮಾಡ್ತಾರೆ ಅಂತ. ಅವರಿಬ್ರು ವಿಶ್ ಮಾಡ್ತಾರ ನೋಡಿ, ಹ್ಯಾಪಿ ಬರ್ಡೇ ಅಂತ. ಕಾರ್ ಒಳಗಡೆ ಅಮ್ಮಕ್ಕ, ನೀನ್ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸ್ತೀಯ. ಏನ್ ಅನ್ಸುತ್ತೆ? ಓ ಸೂಪರ್ ಮೇಡಮ್, ಸೂಪರ್ ಆಕ್ಟಿಂಗ್ ಮಾಡ್ತೀರಾ ಬಿಡಿ ಮೇಡಮ್. ಲೈಟ್ ಹಾಕನಾ? ಹಾ, ಲೈಟ್ ಹಾಕ್ತೀವಿ ಗೈಸ್. ಯಾರಾದ್ರೂ ಒಬ್ರು ಇಟ್ಕೋ ಬನ್ನಿ ಪಾಪಚ್ಚಿ. ಹಾ, ಹ್ಯಾಪಿ ಜೊತೆ ಸುಮ್ನಿರ. ಹಾ, ಕರೆಕ್ಟ್. 1 ಎಟರ್ನಿಟಿ ಲೇಟರ್ ಅಂತ ಹಾಕ್ಬೇಕೀಗ. ಓಹ್ ಬಂಗಾರಿ, ಹ್ಯಾಪಿ ಬರ್ಡೇ ವಿಶ್ ಮಾಡಕ್ ಬರ್ತಾನೆ. ಇವತ್ತು ಹಚ್ಚಲ್ಲ, ನಾವು ಕೇಕ್ ತಿನ್ನಲ್ಲ ಅಷ್ಟೇ. ಎಲ್ಲರೂ ವಿಶ್ ಮಾಡಿ, ಇವಾಗಾದ್ರೂ ಹಚ್ಕೊಳ್ಳುತ್ತೆ ಅನ್ಸುತ್ತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಇನ್ನೊಂದಿಲ್ಲ ಸ್ಪಾರ್ಕ್. ಹ್ಯಾಪಿ ಬರ್ಡೇ ಟು ಯು. ಆಯ್ತಕ್ಕ, 27 ವರ್ಷ ಆಯ್ತು. ಜಸ್ಟ್ ಗಿವಿಂಗ್ ಇನ್ಫಾರ್ಮೇಶನ್. ನಮ್ಮ ಅಕ್ಕಂಗೆ ವಯಸ್ಸಾಯ್ತು ಅಂತ. ಹೋದ ವರ್ಷ ಸ್ಟ್ಯಾಂಡ್ ಇರಲಿಲ್ಲ, ಅದಕ್ಕೆ ಈ ವರ್ಷ ಕೇಕ್ ಇಡಕ್ಕೆ ಸ್ಟ್ಯಾಂಡ್ ಇಲ್ಲ ಅಂತ. ಲೇಮ್ ಜೋಕ್. ಐ ಆಮ್ ಸಾರಿ ಗೈಸ್, ಐ ಆಮ್ ಸಾರಿ. ಸ್ಟ್ಯಾಂಡಿಂಗ್ ಅಲ್ಲಿ ನಿಲ್ಸಿದ್ದೀವಿ ಇಬ್ರು. ಹಾಂ, ಏನಾದರೂ ವಿಶ್ ಮಾಡ್ಕೊಂಡು ಉಫ್ ಅಂದ್ಬಿಡು. ಅದೇ ಉಫ್ ಆಗೋಯ್ತಾ? ಓಕೆ, ಗುಡ್. ಬಿರಿಯಾನಿ ತಿನ್ನೋರೆಲ್ಲ ಲೈನಲ್ಲಿ ಬನ್ನಿ. ನಮ್ಮ ಕೈಲ ಆಯ್ತಲ್ಲ, ನಾವೇನು ಮಾಡಿದ್ದೀವಿ ಅಂತ ಹೇಳಿ ನಿಂತಿದ್ದೀವಿ ಇವಾಗ. ನಾನು ಇವಾಗ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಇದ್ದೀನಿ ಕಣೆ. ಅಲ್ಲಿ ಮಗು ಕಾಯ್ತಾ ಇದೆ. ಕಲ್ಲೋಡು, ನಾಲ್ಗೆ ಬೇರೆ ಸೌರ್ತಾವೆ. ಪಿಪಿ ಬಾ ನೀನು ಈಚೆ. ನೈಸ್, ಗುಡ್ ಸೆಲೆಬ್ರೇಷನ್. ಕೇಕ್ ಬದಲು ಹಿಂಗೆ. ಥ್ಯಾಂಕ್ ಯು. ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ನಾನು ಹೊಡಿತೀನಿ. ಅವ್ರು ಕೂತ್ಕೊಂಡವ್ರು ತಾನೆ, ಅವ್ನು ಕೂತ್ಕೊಂಡವ್ರು ತಾನೆ. ಅಣ್ಣ ಕೂಚಿ ಮಾಡ್ಬೇಕು, ಕೂಚಿ ಮಾಡು. ಸಿಟ್ ಬಿಡು. ಬಾ ನೀನು. ಗೌರವ್ ತಿನ್ಸ್. ಗೌರವ್ ಹೋಗ. ಇಲ್ಲೋ ಒಂದು ಪೀಸ್ ತಿನ್ನು. ಬ್ಯಾಡ್ ಬಾಯ್ ಥರ ಕೂಚಿ ಮಾಡು.
ನೋಡವ್ರೆ ಎಷ್ಟು ಚೆನ್ನಾಗಿ ನೋಡ ಹಿಂಗೆ ಲೈಟಿಗೆ ಇಟ್ಕೊಂಡು ಏನು ಹೇಳು ಹಿಂಗೆ ಕೇಕ್ ಕೇಕ್ ಎಲ್ಲ ತಿನ್ಸ್ಬಿಡ್ತೀನಿ. ನೀನು ತಿಂತಾನೆ ನೀನು ಚಿಕನ್ನು ಹೌದು ನೀನು ತಿನ್ಸ್ತೀನಿ ಬೇಕು ಕುಚಿ ಮಾಡು ಗೈಸ್ ನಮ್ಮ ಅಕ್ಕ ತಿನ್ನಲ್ಲ, ನಾನೇ ತಿಂತೀನಿ. ಮಾಡು ಜಡ್ ನೀನು ಕುಚಿ ಮಾಡು ನೀನೇನು ನಾನು ರೈಸ್ ಕಾಯ್ತಾ ಇದ್ದಾನೆ. ಹೋಗಿಗೋ ನನ್ನ ಪೀಸ್ ಕೊಡ್ರು ಪಾಪ ಕುಂತವೆ ಎರಡು ಇಲ್ಲ ಆಗೋದು ನೋಡು. ನಮ್ಮ ಅಮ್ಮಂಗೆ ಇನ್ಸ್ಟಾಗ್ರಾಮ್ ಆಲ್ಗೋರಿಥಮ್ ಗೊತ್ತಿರೋದು. ಸರಿ ಅಕ್ಕ, ಆಯ್ತು ಆಯ್ತಣ್ಣ, ನಿಮ್ಮಿಬ್ಬರಿಂದನೇ ವೈರಲ್ ಆಗದ. ಓಕೆ, ಥ್ಯಾಂಕ್ ಯು, ಲವ್ ಯು. ಪಾಪ 12 ಗಂಟೆಗೆ ಬಂದು ಕುಂತವೆ ಎರಡು. ಅಯ್ಯೋ ಮುದ್ದಣ್ಣ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಚಿಕನ್ ತಿಂದಿಲ್ಲರೋರಿಗೆಲ್ಲ ಕೇಕ್. ಬೈಕಂತ ತಾಬಿಟ್ಟಿದ್ದೀರಲ್ಲ ನೀವೇ ತಿನ್ಕಂತೀರಿ. ಬಾಮ್ಮ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಬಂಗಾರಿ. ಒಂದು ಪೀಸ್ ತಾಮ ಹತ್ತಿನಿರೋ ನೀನೆ ಕುಚಿ ಇಲ್ಲಿ ಸಿಟ್ ಸಿಟ್. ಓ ಬಂಗಾರಿ, ಗುಡ್ ಬಾಯ್. ಒಳಗೆ ಬಿಟ್ಬಿಡೋಣ. ನೈಸ್ ನೈಸ್ ಲೈಟಿಂಗ್ ಬಾಯ್. ಒಲಿ ಬಿಡು, ಹೊತ್ತಾಗಿ ಲೈಟಿಂಗ್ ಇಟ್ಕೊಂಡು ನಿಂತ್ಕೊಬಿಟ್ಟು ಚೆನ್ನಾಗಿ ಲೈಟಿಂಗ್ ಬರ್ತಾಯಿದೆ ಮೋಕಿಗೆ. ಓರಿಯೋ ಒಮ್ಮೆಗೆ ಒಂದು ಚಿಕನ್ ಪೀಸ್. ಚಾರು ಒಬ್ಳು ಮಿಸ್ ಎಬ್ರಿಸ್ಬೇಕಿತ್ತು. ಒಳ್ಳಿಲ್ಲ ನೀನು ಮೂಗ್ ಥರನೇ ಇದೆ ಅಲ್ವಾ, ಅದಕ್ಕೆ ಮೂಗ್ ಮುಚ್ಕೊಂಡು. ಬೆಸ್ಟ್ ಬರ್ಡೇ ಕೇಕ್ ಓನ್ಲಿ. ಅದು ಡೆಸರ್ಟ್ಗೆ ನಾನು ಅದಕ್ಕೆ ರಾತ್ರಿ ಡಿನ್ನರ್ ಮಾಡಿರಲಿಲ್ಲ. ನಮ್ಮ ಮನೇಲಿ ಗೊತ್ತಿರಲಿಲ್ಲ ಯಾರಿಗೂ. ಇಲ್ಲ ಆ್ಯಕ್ಚುಲಿ ಸುಮ್ಮನೆ ಮಾಡಿರಲಿಲ್ಲ. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಫುಡ್ ಅಷ್ಟೇ. ಓಕೆ ದೋಗೆತ್ಕೊಳ್ಳೋಣ ನಾಳೆ ಚೈತುದು. ಬಿಡು ಏ ಅದು ಕಾಣಲ್ಲ ನೋಡಲ್ಲಿ, ಅದು ಅವ್ರದಲ್ಲಿ ಇನ್ಸ್ಟಾ ಅಷ್ಟೇ ನಾ ಮಾಡಿರೋದು. ದಂತದ ಗೊಂಬೆ ಅಲ್ಲಿಗಳಿಂದ ಹಿಂಗೆ ಅವಳು ರೀಲ್ನೆಲ್ಲ ಕೇಳಿ ನಮ್ಮ ಭಾವನ ಹತ್ರ ಎಡಿಟ್ ಮಾಡಿಸಿರೋದು. ಸೊ ಆಕ್ಚುಲಿ ನಾನೇ ಸಾಂಗ್ ಕಳಿಸಿಟ್ಟು ನನ್ನ ಬರ್ಡೇಗೆ ಗೊತ್ತಾಯ್ತಾ, ನಮ್ಮ ಅಕ್ಕ ಇನ್ನಸೆಂಟ್ ಅಂತ ಅನ್ಕೋಬೇಡಿ. ವಿಡಿಯೋ ಇಲ್ಲ, ರೀಲ್ಸ್ ಕಳಿಸ್ತಾ ಇರ್ತಾಳೆ, ಗಿಫ್ಟ್ ಆಪ್ಷನ್ಸ್ ಕಳಿಸ್ತಾ ಇರ್ತಾಳೆ. ನೋ ಗಿಫ್ಟ್ ಆಪ್ಷನ್ ಕಳಿಸಿ. ನನಗೊಂದು ವಾರ ಮುಂಚೆನೆ ಈ ತರ ಡೆಕೋರೇಷನ್ ಬೇರೆ. ಈ ಡೆಕೋರೇಷನ್ ಎಲ್ಲ ಕಳ್ಸಿರ್ಲಿಲ್ವಾ ನೀನು? ಇದಲ್ಲ ಬೇರೆ ಡೆಕೋರೇಷನ್ ಕಳ್ಸಿ. ಅದು ಮೀ ಬಿಫೋರ್ ಮೈ ಬರ್ಡೇ ಏನೋ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ. ಆಮೇಲೆ ಬರ್ಡ್ ನಾನು ಡೆಕೋರೇಷನ್ ಕಳ್ಸಿಲ್ವಿದ್ರು. ಇರ್ಲಿ ಬಿಡು, ಇವಾಗ ಆಕ್ಟ್ ಮಾಡ್ಬೇಡ. ಇವಳು ಕಂಟೆಂಟ್ಗೋಸ್ಕರ ಜಾಸ್ತಿ ಹೇಳ್ತಾಳ ಅಂತ. ನಾನೇ ಕಾಣ್ತಿದ್ದೀನ. ನೀನೇ ಮಾತಾಡ್ತಾರಲ್ಲ ಏನೋ ಒಂದು ಇದು ಇದು ಫೋಟೋ ಫಸ್ಟ್ ಸುಳ್ಳು ಮದುವೆ ಆದ್ಮೇಲೆ ಹೇಳಿದ್ದಿದೆ. ಇದೆ ಫಸ್ಟ್ ಆಫ್ ಮೆನಿ ಸುಳ್ಳು. ಅಲ್ಲಿ ಅಶ್ವಿನಿ ಇಲ್ಲ ನಕ್ಷತ್ರ ಹಾಕ್ಸ್ಬೇಕಿತ್ತು. ಅಲ್ಲಿಲ್ವಾ ಅಲ್ಲಿ
ಅದೇ ನೀನ್ ಚಂದ್ರನ್ ಹಾಕ್ಸಿರೋದು. ಅದ್ರ ಪಕ್ಕ ಏನಿರೋದ ಮೋಕ ನಕ್ಷತ್ರ ಅದು ಇದಾ? ಎಸ್. ಹಿಂಗ್ ತಾನೇ ಇರುತ್ತೆ ಸ್ಟಾರ್ ಮಾರ್ಕ್. ಸೂಪರ್ ಆಕ್ಟಿಂಗ್ ಮಾಡ್ತೀರಾ ಮೇಡಮ್. 8 ಪಾಯಿಂಟ್ಸ್. ಫೋಟೋ ತೆಗಿಬೇಕಿತ್ತಾ? ಓಕೆ ಈ ಫೋಟೋನು ಕಳಿಸ್ಬಿಟ್ಟು ನಮ್ಮ ಅಕ್ಕ ಹಿಂಗೆ ಎಲ್ಲ ಗಿಫ್ಟ್ಸ್. ನಾನು ಹಂಗೆ ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದು. ಆ ಫೋಟೋ ತುಂಬಾ ಇಷ್ಟ ಅಂದ್ರೆ ಫೋಟೋ ನಮ್ಮ ಮನೇಲಿ ಅವ್ರೇನು ಅನ್ಕೊಳ್ಳಲ್ಲ ಬಿಡು. ಏನು ಅನ್ಕೊಂಡಿಲ್ಲ ಅನ್ಕೊಂಡ್ರೆ ಏನು ನಾವಿರೋದೇ ಹೇಗೆ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಏನು ಅನ್ಕೊಳ್ಳಂಗಿಲ್ಲ ಅಷ್ಟೇ. ಅನುಷ್ಕಾ ಶರ್ಮಾ ಬಂದು ನನ್ನ ಹಾಕೊಳ್ಳಿ ಅಷ್ಟೇ. ಸೊ ನಮ್ಮ ಅಕ್ಕಂಗೆ ಯೂಸ್ ಆಗಲಿ ಅಂತ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ತುಂಬ ಯೂಸ್ ಆಗುತ್ತೆ. ಇರೋ ನಿಮಿಷ ಕೂದಲಾದ್ರು ನಾನು ಆ್ಯಕ್ಚುಲಿ ಚೆನ್ನಾಗಿದ್ದೀನಿ. ಮತ್ತೆ ಹಿಡ್ಕೊ ಅಷ್ಟು ನನಗಿಂತ ಡಲ್ ಕಾಣಬಾರ್ದು ಅಂತ. ಓಕೆ ಥ್ಯಾಂಕ್ ಯು. ಇದು ಅದ್ರದ್ದು ಹ್ಯಾಂಡ್ಲಿಂಗ್. ಆಮೇಲೆ ನನ್ನ ಐಫೋನ್ನೇ ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಗೈಸ್ ಐ ಆಮ್ ಪಾಪರ್. ಒಂದು ಕಿಡ್ನಿ ಕೊಟ್ಟಿದ್ಲು. ಈಗ ರಿಮೈನಿಂಗ್ ಪಾರ್ಟ್ ಹಾಫ್ ಆಫ್ ದ ಲಿವರ್ ಕೊಡ್ತಾ ಇದ್ದೀನಿ. ಹೇಳ್ಕೊಂಡು ಓಡಾಡೋ ಥರ ಡ್ರೆಸ್ ಹಾಕ್ಕೊಂಡು ಆಯ್ತಾ ಇಲ್ಲ, ನನ್ನ ಕೈಲಿ ಆಯ್ತಾ ಇಲ್ಲ. ಮುಡ್ಡು 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 ಹೋಗಿದೆ. ಎಷ್ಟು ಚಿಕ್ಕವನಿದೆ, ಯಾಕೆ ದೊಡ್ಡವನದೆ? ಅಲು ಯಾರಿದು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮದ್ವೆಗೆ ರೆಡಿನಾ? ಮದ್ವೆ ಹುಡುಗಿ. ಸ್ಕಂದು ಬೇಕಾ ಬೇಡವಾ ಹಾಲು? ಓಂ ಸತ್ಯಶ್ರೀ ವಲ್ಲಭಾಯ ನಮಃ. 25th ಡೇ ಆಫ್ ವ್ಲಾಗ್ ಗೊತ್ತಾ ನಿಮಗೆ? 25 ದಿನ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡಿದ್ದೀನಿ ನಾನು. ಏನಂತೀರಾ? 25th ಅಲ್ಲಿ ನಾವೇ ಹೈಲೈಟ್. ನಾವೇ ಹೈಲೈಟ್, ನಾವೇ ಟಾಪ್ ಅಷ್ಟೇ. ಸಿಲ್ವರ್ ಜೂಬ್ಲಿ. ಇದಾದ್ಮೇಲೆ 30 ಡೇಸ್ ಡಿಫ್ರೆಂಟ್ ಚಾಲೆಂಜ್ ಮಾಡ್ತಿದ್ದೀನಿ. ಸೊ ಒಂದಿನ ಏನ್ ಚಾಲೆಂಜ್? ಮನೆ ಕ್ಲೀನ್ ಮಾಡ್ಕೊಡ್ಬೇಕು, ಫುಲ್ ಅರೇಂಜ್ ಮಾಡಬೇಕು. ಇವತ್ತು ಗೃಹ ಪ್ರವೇಶ ಆಗಿದೆ. ಅಲ್ಲ, ಬರೋದಕ್ಕೆ ಹೋಗೋದಕ್ಕೆ 2 ಅವರ್ ಬೇಕು. ಅದರಲ್ಲಿ ನನಗೆ 10 ನಿಮಿಷ ಸಾಕು. ನೀನು 2 ಅವರ್ ಬಾ. ಆಶಿ ದಿನ ನಡ್ಕೊಂಡ್ ಬರ್ತಾಳೆ. ದಿನ ಇಲ್ಲಿ ವಾಕ್ ಮಾಡ್ಕೊಂಡ್ ಬರ್ತೀನಿ. ಅದು 20 ನಿಮಿಷ ನಡಿಬೇಕು ಅಷ್ಟೇ. ಕರೆಕ್ಟ್. ಗಾಡಿಲಿ ಬಂದ್ರೆ 10 ನಿಮಿಷ. ನಡ್ಕೊ 20 ಮಿನಿಟ್ಸ್. ಡೈಲಿ ವಾಕಿಂಗ್ ಇಲ್ಲೇ ಮಾಡ್ತೀನಿ. 30 ಡೇಸ್ ಚಾಲೆಂಜ್ ಅಲ್ಲಿ ಒಂದಿನ ಇವ್ರ ಮನೆ ಜೋಡಿಸ್ಕೊಡ್ಬೇಕು. ಒಂದಿನ ಆರಾಮ್ ನೋಡ್ಕೋಬೇಕು. ಎಷ್ಟು ತೀಟೆ ಆಗಿದೆ. ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳಿ ಒಂದ್ಸಲಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಆಶಿ. ಆರಾಮ್ ನೋಡ್ಕೊಳ್ಳೋದಕ್ಕೆ. ಹೊಸ ಬ್ಯಾಕ್ಗ್ರೌಂಡು ವಿಡಿಯೋಸಿಗೆ ಅಂತ ಹೇಳ್ತಾ ಇದ್ದೀನಿ ವಿನಿಗೆ. ವಿನಿ ನೋಡ್ಕೊಂಡ್ಬಿಡು ಫುಲ್ ಮನೆನ. ಇದೇ ಹೊಸ ಬ್ಯಾಕ್ಗ್ರೌಂಡ್ ನನಗೆ. ಇಲ್ಲಿ ನಾವೇ ತಿರುಗ್ಬೇಕು. ಅದೇ ನಿನ್ ತರಾನೇ ಫುಲ್ ತೀಟೆ ಫೆಲೋ. ಅಲ್ಲಡಲ್ಲ ಬೀಳ್ತಾನೆ, ಫಾರ್ ಶೋರ್ ಬೀಳ್ತಾನೆ. ಎಂಟರ್ಟೈನ್ಮೆಂಟ್ ನೋಡಿ ಎಲ್ರಿಗೂ, ಅವ್ರಿಗೆಲ್ರಿಗೂ. ಹಾಲು ಬಾಯ್. 25 ಅಯ್ಯೋ ಬಟ್ ಗಿಟ್ಟಿ ಹೆಂಗೆ ಆಗಿದೆ. 25 ಡೇಸ್ 25th ಡೇ ಆಫ್ ವ್ಲಾಗ್. ಏನಂತೀಯ? ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇನ್ನು ಕಂಟಿನ್ಯೂ ಮಾಡ್ತೀಯಾ? ಇನ್ನು 5 ಡೇಸ್ ಇದೆ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಲ್ಲಿ. 25 ಡೇಸ್ ಕಂಪ್ಲೀಟ್ ಮಾಡಿದಲ್ಲ ಸಕ್ಸಸ್ಫುಲಿ. ಇನ್ನು ಕಂಪ್ಲೀಟ್ ರಾತ್ರಿ. ನೈಸ್, ಪ್ರೌಡ್ ಆಫ್ ಯು ಮಗ. ಥ್ಯಾಂಕ್ ಯು. ಹಂಗೆ ಇನ್ನೂ ಒಂದು 30 ಡೇಸ್ ಜಾಸ್ತಿ ಮಾಡ್ತೀಯಾ? ನೋಡೋಣ. ಯಾಕೆ ವಾಯ್ಸ್ ಚೇಂಜ್ ಆಗೋಯ್ತು? ಅಯ್ಯೋ, ಫಸ್ಟ್ 30, ಆಮೇಲೆ 60, ಆಮೇಲೆ 90, ಆಮೇಲೆ ಪಲ್ಟಿ. ಒಳ್ಳೆ ನಿದ್ದೆ ಆಯಿತು. ಇವಾಗ ಪ್ಯಾಕಿಂಗ್ ಮುಗಿಸಿ ಚಿಕ್ಕಮಂಗ್ಳೂರಿಗೆ ಹೊರಡಬೇಕು. ನಾನಂತೂ ಆಫ್ಟರ್ ಲೈಕ್ 2 months ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಎಕ್ಸೈಟೆಡ್. ಆ್ಯಕ್ಚುಲಿ ಇವಾಗ ಹೋಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ, ಸುಮ್ಮನೆ ಫ್ಯಾಮಿಲಿ ಟ್ರಿಪ್ ಥರ. ಸೊ ಬಟ್ಟೆ ಪ್ಯಾಕ್ ಮಾಡಿ ಲೆಟ್ಸ್ ಗೋ. ಅಮ್ಮಕ್ಕ ನನ್ನ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಮಾಡ್ಕೊಂಡಿದ್ದಾಳೆ ಗೈಸ್. ನಿನ್ನ 3 ದಿನ ನಾನು ಮಾಡ್ಕೋತೀನಿ ಅಲ್ಲಿ. ಅದಕ್ಕೆ ಇವಾಗ ನಾನು ಫೋಟೋ ತೆಗಿತಾ ಇರೋದು. ಇವತ್ತು ಡೇ 25th and 87K subscribers. ಸೂನ್ 100K ಬೇಗ ಆಗಲಿ.
100Kಗೆ ಒಂದು ಗಿವ್ ಅವೇ ಮಾಡೋಣ. ಓಕೆ ಅದಕ್ಕೆ ಬೇಗ 100. ಓಕೆ, ಇವತ್ತಿನ ವ್ಲಾಗ್ ನಾನು ಏನೂ ಮಾಡಿಲ್ಲ. ನಿನ್ನ ಬರ್ಡೇ ವ್ಲಾಗೇ ಫುಲ್ ಡೇ ವ್ಲಾಗ್ ಆಗೋಗುತ್ತೆ. ಸೊ ಅಷ್ಟೇ. ಇವಾಗ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಎಂಡ್ ಮಾಡ್ತೀವಿ. ಅಲ್ಲಿ ಡೇ ಎಂಡ್ ಮಾಡ್ತೀವಿ. ಓಕೆನಾ? ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಅಷ್ಟೇ ಅಷ್ಟೇ. ಬಾಯ್. ಮೀಟ್ ಯು ಟುಮಾರೋ. ಬಾಯ್. ಲವ್ ಯು. ಲವ್ ಯು ಟು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುದ್ದು. ಬಾಯ್. ಲವ್ ಯು. ಫಾರೆಸ್ಟ್ ಡೆಕೋರೇಷನ್ ಮಾಡಿರೋದು. ಫಾರೆಸ್ಟ್ ಥೀಮ್. ಅಮ್ಮಕ್ಕ ನಿನ್ನ ಬರ್ಡೇಗೆ ಫಾರೆಸ್ಟ್ ಥೀಮ್ ಡೆಕೋರೇಟ್ ಮಾಡಿದ್ವಿ ಕಾರ್ ಒಳಗಡೆ. ಹೋಗು ಒಳಗೋಗು ಅಂತೀರಾ ಮೇಡಮ್? ಫಾರೆಸ್ಟ್ ಥೀಮ್ ಹೆಂಗಿದೆ? ಸೂಪರಾ? ಅಮ್ಮ ನಿನ್ನ ವಾಯ್ಸು ಕಡಿಮೆ ಇಲ್ಲ, ನಿನ್ನ ಮಗಳು ವಾಯ್ಸು ಕಡಿಮೆ ಇಲ್ಲ ನೋಡು ಬ್ಯಾಕ್ಗ್ರೌಂಡಲ್ಲಿ. ಆಮೇಲೆ ಚಂದ್ರ ಎಷ್ಟು ಚಂದ ಕಾಣ್ತದಲ್ಲ. ನಮ್ಮ ಪ್ರಿಯರಂಗು ಎಲ್ಲಿ ಕಾಣಿಸ್ತಾ ಇಲ್ಲ. ಆಗ್ಲೇ ಚಕ್ಲಿ ತಿಂತಾ ಇದ್ವಿ. ಇನ್ನು ವಿಡಿಯೋ ಎಂಡ್ ಮಾಡೋಣ. ಅಮ್ಮಕ್ಕ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಹೇಳು. ಅಷ್ಟೇ ಹೇಳಬಹುದು. Okay. Thank you so much for watching. Don't forget to like, share, comment and subscribe to my YouTube channel. Love.